ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಗ್ರಾಹಕರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅವರು ಸಾಲ ಪಡೆದಿದ್ದಾರೆ ಎಂದು ತೋರಿಸಿ ಕೋಟ್ಯಾಂತರ ರೂಪಾಯಿ ದುರುಪಯೋಗ ಮಾಡಿರುವ ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕು ಎಂದು ಕೋಟ ರಾಜೇಂದ್ರ ಪುತ್ರನವರು ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ 28 ಕೋಟಿಗೂ ಅಧಿಕ ಹಣದ ಅವ್ಯವಹಾರ ನಡೆದಿರುವ ಆರೋಪವಿದ್ದು, ಬ್ಯಾಂಕ್ ಮ್ಯಾನೇಜರ್ ಸಾವಿಗೂ ಈ ಪ್ರಕರಣ ಕಾರಣವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಸ್ಥಳೀಯ ಮಟ್ಟದ ತನಿಖೆಯ ಬದಲಾಗಿ ವಿಶೇಷ ತನಿಖಾ ತಂಡದ ಮೂಲಕ ಸಮಗ್ರ ತನಿಖೆ ನಡೆಸಬೇಕು. ಅವ್ಯವಹಾರದಲ್ಲಿ ಬಾಕಿಯಾಗಿರುವ ಎಲ್ಲರನ್ನ ತನಿಖೆಗೆ ಒಳಪಡಿಸಿ ಸತ್ಯಾಂಶವನ್ನು ಬಹಿರಂಗಪಡಿಸಬೇಕು ಎಂದು ರಾಜೇಂದ್ರ ಪುತ್ರನವರು ಒತ್ತಾಯಿಸಿದ್ದಾರೆ. ನಾವು ಈಗಾಗಲೇ 2.5 ವರ್ಷದಿಂದ ಮಹಾಲಕ್ಷ್ಮಿ ಬ್ಯಾಂಕ್ ವಿರುದ್ಧ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಂತ್ರಸ್ತರ ಪರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. 2.5 ವರ್ಷದಿಂದ ಹೋರಾಟದ 5-6 ತಿಂಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ 64 ತನಿಖೆಗೆ ನಮಗೆ ಸರ್ಕಾರದ ಆದೇಶ ಕೊಡ್ತೀವಿ. ಆ ಪ್ರಕಾರವಾಗಿ 60 ದಿನದ ಒಳಗೆ ಸಂತ್ರಸ್ತರನ್ನು ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೂಡ ಕೊಡಬೇಕು ಅಂತ ಹೇಳಿ 64 ತನಿಖೆ ಆರ್ಡರ್ ಆಗಿತ್ತು. ಆದರೆ ಏನು ನಮ್ಮ ಉಡುಪಿ ಜಿಲ್ಲೆ ಸಹಕಾರಿ ಉಪನಿಬಂಧಕರು ಯಾರಿದ್ದಾರೆ, ಲಾವಣ್ಯ ಅಂತ, ಅವರು ನಮ್ಮ ಸಂತ್ರಸ್ತರನ್ನು 1.5 ವರ್ಷ ಆದರೂ ಕೂಡ ತನಿಖೆ ಸರಿಯಾಗಿ ಮಾಡದೆ ಇವತ್ತು ನಮ್ಮ ಸಂತ್ರಸ್ತರಿಗೆ ಕಾನೂನು ವಿಭಾಗದಲ್ಲಿ ಶಿಕ್ಷೆ ಆಗುವಂಥ ಕೆಲವೊಂದು ಸಮಯ ಬಂದಿದೆ. ಇವತ್ತು ಇದೆಲ್ಲದಕ್ಕೂ ಕೂಡ ನೇರ ಹೊಣೆಯಾಗಿ ಲಾವಣ್ಯವರು DR ಅವರು ಕಾರಣ ಆಗಿದ್ದಾರೆ. ನಿನ್ನೆ ಆ ವಿಚಾರವನ್ನು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ನಮ್ಮ ಹರಿಪ್ರಸಾದ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿ ಇದನ್ನು ಮಹಾಲಕ್ಷ್ಮಿಯಲ್ಲಿ ಆಗಿರುವಂಥ ಸಂತ್ರಸ್ತರಿಗೆ ಆಗಿರುವಂಥ ಅನ್ಯಾಯ, ಹಾಗೆ ಮತ್ತು ಈ ಹಿಂದೆ ಸುಬ್ಬಣ್ಣ ಅಂತ ಅಲ್ಲಿ ಆತ್ಮಹತ್ಯೆ ಪ್ರಕರಣ, ಅದಕ್ಕೂ ಕೂಡ ಎಲ್ಲವನ್ನು ಸೇರಿ ಒಟ್ಟಾಗಿ SIT ತನಿಖೆಯನ್ನು ಮಾಡಬೇಕು ಅಂತ ನಿನ್ನೆ ದಿನ ನಮ್ಮ ಹರಿಪ್ರಸಾದ್ ಅವರು ವಿಧಾನ ಪರಿಷತ್ತಲ್ಲಿ ಹೇಳಿದ್ದಾರೆ. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ.